ಮಧ್ಯೆ ಡಿಕೆ ಶಿವಕುಮಾರ್ ಮನೆ ಬಳಿ ವಿಚಿತ್ರ ಬ್ಯಾನರ್ ಒಂದು ಕಾಣಿಸಿಕೊಂಡಿದೆ. ಆ ಬ್ಯಾನರ್ನಲ್ಲಿ ಏನಿದೆ? ಡಿಕೆ ಶಿವಕುಮಾರ್ ಹೆಸರನ್ನ ಉಲ್ಲೇಖಿಸಿ ಅಳವಡಿಸಿರುವಂತ ಬ್ಯಾನರ್ ಇದೆ. ಒಂದ್ ಕಡೆ ಕುರ್ಚಿ ಸಂಘರ್ಷ, ಅದ್ರ ಬಗ್ಗೆ ಚರ್ಚೆ, ಮಾತುಕತೆ, ಪ್ರತಿಕ್ರಿಯೆಗಳು ಜೋರಾಗಿ ಬರ್ತಾ ಇರುವಾಗ ಈ ಬ್ಯಾನರ್ ಒಂದು ವಿಚಿತ್ರ ಅನ್ಸುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖಿಸಿ ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ. ನೀನು ನನ್ನನ್ನ ಕೇಳಿಕೊಂಡ್ರೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ. ಬ್ಯಾನರ್ ಅನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಮಂಜುನಾಥ್ ಎಂಬಾತ ಯೇಸುವಿನ ಹೆಸರಲ್ಲಿ ಬ್ಯಾನರ್ ಅನ್ನ ಹಾಕಿದ್ದಾನೆ. ನಾನೇ ದೇವರು, ಆದಿ ಅಂತ್ಯ ನನ್ನಿಂದಲೇ ಸ್ವರ್ಗ ಅಂತ ಬರಹ ಇರುವಂತ ಬ್ಯಾನರ್ ಇದು. ಬೈಬಲ್ನ ಪ್ರಾರ್ಥನೆ ಅಂಶಗಳನ್ನ ಉಲ್ಲೇಖಿಸಿ ವಿಚಿತ್ರವಾಗಿ ಬ್ಯಾನರ್ ಹಾಕಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಮಂಜುನಾಥ್ ಅನ್ನೋ ವ್ಯಕ್ತಿ ಹಾಕಿರೋ ಬ್ಯಾನರ್, ಆತನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಆ ಬ್ಯಾನರ್ ಅಲ್ಲಿ. ಆತ ಡಿಕೆ ಶಿವಕುಮಾರ್ ಹೆಸರನ್ನ ಹಾಕಿ ಬ್ಯಾನರ್ ಹಾಕಿದ್ದಾನೆ. ನಾನೇ ದೇವರು, ಆದಿ ಅಂತ್ಯ ನನ್ನಿಂದಲೇ, ಲೋಕದ ಪಾಪ ನಿವಾರಣೆ ನನ್ನಿಂದನೇ ಸ್ವರ್ಗ ಅಂತ ಆತ ಹಾಕಿರುವಂತಹ ಬ್ಯಾನರ್ ಇದು. ಈ ಬ್ಯಾನರ್ ಈಗ ಗಮನ ಸೆಳೀತಾ ಇದೆ. ಬಹಳ ವಿಚಿತ್ರವಾದಂತಹ ಬ್ಯಾನರ್ ಈತ ಹಾಕಿರೋದು. ಡಿಕೆ ಶಿವಕುಮಾರ್ ಅವರ ಮನೆ ಬಳಿ ಈತ ಹಾಕಿರುವಂತಹ ಬ್ಯಾನರ್, ನೀನು ನನ್ನನ್ನ ಕೇಳಿಕೊಂಡ್ರೆ ನಾನು ನಿನ್ನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೇನೆ ಅಂತ ಆ ಬ್ಯಾನರ್ ಅಲ್ಲಿ ಇದೆ ನೋಡಿ. ಪ್ರಯಾಣಿಕರ ಜೀವದ ಜೊತೆ ಕೆಎಸ್ಆರ್ಟಿಸಿ ಡ್ರೈವರ್ ಚೆಲ್ಲಾಟವಾಡಿರುವಂತಹ ಘಟನೆ ಇದು. ರೀಲ್ಸ್ ನೋಡಿಕೊಂಡು ಬಸ್ ಚಾಲನೆ ಮಾಡಿದ್ದಾನೆ ಚಾಲಕ ಮಹೇಶ್. ಮಳವಳ್ಳಿಯಿಂದ ಮೈಸೂರಿಗೆ ಹೋಗ್ತಾ ಇದ್ದಂತ ಕೆಎಸ್ಆರ್ಟಿಸಿ ಬಸ್ ಇದು. ಬಸ್ಸಿನ ಡ್ರೈವರ್ ಡ್ರೈವ್ ಮಾಡೋವಾಗ್ಲೇ ರೀಲ್ಸ್ ನೋಡ್ತಾ ಇದ್ದ. ಈ ರಸ್ತೆಯಲ್ಲಿ ಸಾಕಷ್ಟು ಅಪಘಾತ ಸಂಭವಿಸಿದ್ರು ಚಾಲಕ ನಿರ್ಲಕ್ಷ್ಯ ಮಾಡಿರೋದು. ಚಾಲಕನ ನಿರ್ಲಕ್ಷ್ಯತನಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕಣ್ಣು ರಸ್ತೆಯಲ್ಲಿದ್ರೆ ಇನ್ನೊಂದು ಕಣ್ಣು ಮೊಬೈಲ್ ಮೇಲಿದೆ. ರೀಲ್ಸ್ ನೋಡಿಕೊಂಡು ಆತ ಬಸ್ ಚಾಲನೆ ಮಾಡ್ತಾ ಇರೋದು. ಕಾರವಾರದ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಅಗ್ನಿ ಅವಘಡ ಆಗಿದೆ. ಹೊತ್ತಿ ಉರಿದಿದೆ. ತ್ಯಾಜ್ಯ ವಿಲೇವಾರಿ ಘಟಕ ಇದೆ. ಇಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಕಾರವಾರದ ಶಿರವಾಡದಲ್ಲಿರುವಂತಹ ತ್ಯಾಜ್ಯ ವಿಲೇವಾರಿ ಘಟಕ. ಏಕಾಏಕಿ ಡಂಪಿಂಗ್ ಯಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಆರ್ಭಟ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಶತಪ್ರಯತ್ನ ಮಾಡಿದ್ದಾರೆ. ಡಂಪಿಂಗ್ ಯಾರ್ಡ್ನ ಪಕ್ಕದಲ್ಲೇ ಮನೆಗಳಿದೆ. ಆತಂಕ ಜಾಸ್ತಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.